Difference of two complex numbers. So addition of two complex numbers in the last video we discussed. So in this video we are going to discuss about difference, product and division of given two complex numbers. So difference of complex numbers na ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತಂದ್ರೆ given any two complex numbers say z1 and z2. So z1 ಮತ್ತು z2 ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಆಗಿತ್ತು ಅಂತಂದ್ರೆ then difference is usually denoted by z1 minus z2. ಡಿನೋಟ್ ಮಾಡೋದು z1 minus z2 ಅಂತ ಡಿನೋಟ್ ಮಾಡ್ತಾರೆ. ಮತ್ತು ಡಿಫೈನ್ ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ z1 minus z2 is equal to z1 plus of minus z2 ಅಂತ. ಸೊ ಈ minus z2 ಅಂತಂದ್ರೆ ಏನು ಅಂದ್ರೆ ಇಲ್ಲಿ z2 ಅಂತ ಏನಿದೆಯಲ್ಲ ಈ ಒಂದು ಕಾಂಪ್ಲೆಕ್ಸ್ ನಂಬರ್ನ ಅಡಿಟಿವ್ ಇನ್ವರ್ಸ್ ಇರುತ್ತಲ್ಲ, ಯಾಕಂದ್ರೆ ಇಫ್ z is a complex number then it will have an additive inverse ಯಾವುದಂದ್ರೆ minus z. therefore z2 ಅನ್ನೋ ಒಂದು ಕಾಂಪ್ಲೆಕ್ಸ್ ನಂಬರ್ನ ಅಡಿಟಿವ್ ಇನ್ವರ್ಸ್ ಯಾವುದು ಮೈನಸ್ z2. ಈ ಮೈನಸ್ z2 ನ z1 ಗೆ ಏನ್ ಮಾಡ್ತಾ ಇರೋದು ಅಂತಂದ್ರೆ ಈ ಮೈನಸ್ z2 ನ z1 ಗೆ ಆಡ್ ಮಾಡ್ತಾ ಇದೀವಿ. ಸೊ ಅಡಿಷನ್ ನಾವು ಡಿಫೈನ್ ಮಾಡಿದೀವಿ. ಸೊ ಇದೊಂದು ಕಾಂಪ್ಲೆಕ್ಸ್ ನಂಬರ್ ಆಯ್ತು, ಇದೊಂದು ಕಾಂಪ್ಲೆಕ್ಸ್ ನಂಬರ್, ಆ ಎರಡು ಕಾಂಪ್ಲೆಕ್ಸ್ ನಂಬರ್ಗಳನ್ನ ಆಡ್ ಮಾಡ್ತಾ ಇದೀವಿ. ಸೊ ಒಂದು ಕಾಂಪ್ಲೆಕ್ಸ್ ನಂಬರು ಮತ್ತೊಂದು ಕಾಂಪ್ಲೆಕ್ಸ್ ನಂಬರ್ನ ಅಡಿಟಿವ್ ಇನ್ವರ್ಸ್ ನ ಆಡ್ ಮಾಡಿದಾಗ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಡಿಫರೆನ್ಸ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ಈ ರೀತಿ ಡಿಫೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 6 plus 3i minus in bracket 2 minus 3i ಅಂದ್ರೆ 6 plus 3i ಒಂದು ಕಾಂಪ್ಲೆಕ್ಸ್ ನಂಬರು, 2 minus i ಅನ್ನೋದು ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್. ಅದನ್ನ ಯಾವ ರೀತಿ ಸಬ್ಟ್ರಾಕ್ಟ್ ಮಾಡ್ತಾ ಇರ್ತೀವಿ, ಡಿಫರೆನ್ಸ್ ಕಂಡುಹಿಡಿತಾರೆ ಅಂತಂದ್ರೆ 6 minus 2 ನೋಡಿ 6 plus 3i ಈ ಮೈನಸ್ ನ ಒಳಗಡೆ ತಗೊಂಡ್ರೆ ಇಲ್ಲಿ ಪ್ಲಸ್ ಆಯ್ತು. therefore minus 2 plus i ಆಗುತ್ತೆ, minus 2 plus i. ಈಗ ರಿಯಲ್ ಪಾರ್ಟ್ ಮತ್ತು ಇಮ್ಯಾಜಿನರಿ ಪಾರ್ಟ್ ಗಳನ್ನ ಸಪರೇಟ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಏನ್ ಮಾಡ್ಬೇಕು ಅದು ಮಾಡ್ತೀವಿ. therefore 6 minus 2 it is 4. similarly 3i plus i it is 4i. ಸೊ ಈ ರೀತಿ ಡಿಫೈನ್ ಮಾಡ್ತಾರೆ. ಸಿಮಿಲರ್ಲಿ ಇನ್ನೊಂದು ಕ್ವಶನ್ ತಗೊಳ್ಳೋದಾದ್ರೆ ಇನ್ ರಿವರ್ಸ್ 2 minus i ಮತ್ತು 6 plus 3i ಇದರ ಡಿಫರೆನ್ಸ್ ನ ಫೈಂಡ್ ಮಾಡೋದಾದ್ರೆ 2 minus i minus of 6 plus 3i ಈ ಮೈನಸ್ ನ ಒಳಗಡೆ ತಗೊಂಡ್ರೆ ಪ್ಲಸ್ 6 ಮತ್ತು ಪ್ಲಸ್ 3i ಎರಡನ್ನು ಮೈನಸ್ 6 ಮೈನಸ್ 3i ಆಗುತ್ತೆ. ಇಲ್ಲಿ ನೋಡಿ ಈ ರೀತಿ. ಆಮೇಲೆ ರಿಯಲ್ ಪಾರ್ಟ್ ಮತ್ತು ಇಮ್ಯಾಜಿನರಿ ಪಾರ್ಟ್ ಗಳನ್ನ ಸಪರೇಟ್ ಆಗಿ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಅಂತ ಏನ್ ಮಾಡಬೇಕು ಮಾಡ್ತೀವಿ. ಸೊ 2 minus 6 ಅಂತಂದ್ರೆ ಮೈನಸ್ 4. ಸಿಮಿಲರ್ಲಿ ಮೈನಸ್ i ಮೈನಸ್ 3i ಎರಡು ಮೈನಸ್ ಮೈನಸ್ ಇರೋದ್ರಿಂದ ಮಾಡ್ತೀವಿ ಮೈನಸ್ 4i ಅಂತ. ಸೊ ದಿಸ್ ಈಸ್ ಅಬೌಟ್ ಡಿಫರೆನ್ಸ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್. ನೆಕ್ಸ್ಟ್ ವಿ ಶಾಲ್ ಮೂವ್ ಟುವರ್ಡ್ಸ್ ದ ಪ್ರಾಡಕ್ಟ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಅಥವಾ ಮಲ್ಟಿಪ್ಲಿಕೇಶನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್. ಸೊ ಇಲ್ಲಿ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ತಗೊಂಡಿದ್ವಿ, z1 equal to a plus ib and z2 equal to c plus id ಅಂತ. ಸೊ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ನ ಪ್ರಾಡಕ್ಟ್ ನ ಡಿನೋಟ್ ಮಾಡೋದು z1 into z2 ಈ ರೀತಿ ಡಿನೋಟ್ ಮಾಡೋದು ಬರೆಯೋದು. ಸೊ z1 z2 ಅಂತ ಬಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ. ಅದನ್ನ ಯಾವ ರೀತಿ ಡಿಫೈನ್ ಮಾಡಿದ್ರೆ ಅಂತಂದ್ರೆ z1 z2 equal to ac minus bd plus i times ad plus bc ಅಂತ ಡಿಫೈನ್ ಮಾಡಿದ್ರೆ. ಇದು ಯಾಕೆ ಇದೇ ರೀತಿ ಬಂತು ಅಂತಂದ್ರೆ ನೋಡಿ z1 z2 equal to ac minus bd. ಒಂದು ನಿಮಿಷ, ಇದು ಯಾಕೆ ಈ ರೀತಿ ಬಂತು ಅಂತ ಒಂದ್ಸಾರಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ac minus bd. ಓಕೆ ಒಂದು ನಿಮಿಷ ನೋಡಿ, z1 into z2 equal to ಏನಂತ ಬಂದಿದೆ ಅಲ್ಲಿ ac minus bd plus i times ad plus bc ಅಂತ ಇದೆ. ad plus bc. ಸೊ ಇದು ಯಾಕೆ ಇದೇ ರೀತಿನೇ ಯಾಕೆ ಡಿಫೈನ್ ಮಾಡಿದ್ದಾರೆ? ac minus bd ಅಲ್ಲ ಇದು, ac minus bd. ಸೊ ಇದು ಯಾಕೆ ಇದೇ ರೀತಿ ಡಿಫೈನ್ ಮಾಡಿದ್ದಾರೆ ಅಂತ ಹೇಳಿ ಒಂದ್ಸಾರಿ ವೆರಿಫೈ ಮಾಡಿ. ಏನಂದ್ರೆ z1 ಅಂತಂದ್ರೆ a plus ib, z2 ಅಂತಂದ್ರೆ c plus id. ಸೊ ಇವೆರಡನ್ನ ನಾವೇನ್ ಮಾಡ್ತಿದೀವಿ, ಮಲ್ಟಿಪ್ಲೈ ಮಾಡ್ತಿದೀವಿ, ಹೌದಾ? ಸೊ z1 into z2. ಸೊ ಇಟ್ ಈಸ್ ನಥಿಂಗ್ ಬಟ್ a plus ib into c plus id. ಸೊ ಈಗ ನಾವು ಯೂಶುವಲ್ ಆಗಿ ಆಲ್ಜಿಬ್ರಾನಲ್ಲಿ ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀವಲ್ಲ ಆ ರೀತಿ ಮಲ್ಟಿಪ್ಲೈ ಮಾಡಿದ್ರೆ ಐ ಅಂದ್ರೆ ಏನು? ಐ ಇಸ್ ನಥಿಂಗ್ ಬಟ್ ನಂಬರ್, ಕಾಂಪ್ಲೆಕ್ಸ್ ನಂಬರ್, ರೂಟ್ -1 ಅಂತ ಅರ್ಥ ಅಷ್ಟೇ. ಅದಕ್ಕೆ ಒಂದು ಏನ್ ಕೊಟ್ಟಿದೀವಿ ಅಂತಂದ್ರೆ ಸಿಂಬಲ್ ಕೊಟ್ಟಿದೀವಿ ಐ ಅಂತ. ಹಾಗಾಗಿ ಅದರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ಯೂಶುವಲ್ ಆಗಿ ಏನ್ ಮಲ್ಟಿಪ್ಲೈ ಮಾಡ್ತೀವಿ ಅದೇ ರೀತಿ ಮಲ್ಟಿಪ್ಲೈ ಮಾಡೋಣ. a into c it is ac, a into id that is i times ad
A into ID is I times AD plus IB into C, I times BC plus IB into ID. I into I andre I square, B into D is BD. So it is equal to AC plus I times AD plus BC. ನೋಡಿ I square ಅಂತಂದ್ರೆ already we know that it is -1 because I ಅಂತಂದ್ರೆ root -1. If I is root -1 then I square will be equal to -1. Therefore I square ಅಂತಂದ್ರೆ -1 ಆಯ್ತು. ಸೊ ಇಲ್ಲಿ ಪ್ಲಸ್ ಇಲ್ಲಿ -1 ಆದ್ರೆ ಪ್ಲಸ್ ಇಂಟು ಮೈನಸ್ -1. 1 into BD is BD. ಸೊ ನಾನು ಡೈರೆಕ್ಟ್ ಆಗಿ BD ಅಂತ ಈಗ ರಿಯಲ್ ಪಾರ್ಟ್ ನ ಇಮ್ಯಾಜಿನರಿ ಪಾರ್ಟ್ ಅನ್ನ ಸಪರೇಟ್ ಮಾಡ್ಕೊಂಡ್ರೆ AC ಮತ್ತು -BD ಇದು ಎರಡನ್ನು ಸಬ್ಟ್ರಾಕ್ಟ್ ಆಗಿ ರಿಯಲ್ ಪಾರ್ಟ್ ಆಗುತ್ತೆ. therefore AC minus BD ಮತ್ತು ಇವೆರಡರಿಂದ ಇಲ್ಲಿ I ಇದೆ, ಇವೆರಡರಿಂದ I ಕಾಮನ್ ತೆಗೆದುಬಿಟ್ರೆ ಪ್ಲಸ್ I ಕಾಮನ್ ತೆಗೆದ್ರೆ we get AD plus BC. therefore AC minus BD is real part of the product of complex numbers and AD plus BC is the imaginary part of product of complex numbers. so multiply ಮಾಡಿದ್ಮೇಲೆ ಒಂದು ಹೊಸ ಕಾಂಪ್ಲೆಕ್ಸ್ ನಂಬರ್ ಬರುತ್ತಲ್ಲ ಅದರ ರಿಯಲ್ ಪಾರ್ಟ್ AC minus BD, ಅದರ ಇಮ್ಯಾಜಿನರಿ ಪಾರ್ಟ್ AD plus BC. ಸೊ ಹಾಗಾಗಿ ಅದನ್ನ ಏನಂತ ಡಿಫೈನ್ ಮಾಡಿದ್ರೆ ಅಂತಂದ್ರೆ AC minus BD plus I times AD plus BC ಅಂತ ಡಿಫೈನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಎಕ್ಸಾಂಪಲ್ ನೋಡಬಹುದು, ಇಲ್ಲಿ A ಇದು B ಇದು C ಇದು D. ಸೊ ಅವುಗಳ ವ್ಯಾಲ್ಯೂಸ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ದಾರೆ ಮತ್ತು ಈ ಪ್ರಾಡಕ್ಟ್ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಸ್ ನ ಎಕ್ಸ್ಪ್ಲೇನ್ ಮಾಡುವಾಗ ಇನ್ನು ಡೀಟೇಲ್ ಆಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಜಸ್ಟ್ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅದರ ಪ್ರಾಪರ್ಟೀಸ್ ನ ಒಂದು ಸ್ವಲ್ಪ ನೋಡೋಣ ಅಂತ ಅಷ್ಟೇ. The multiplication of complex numbers possesses the following properties. ಸೊ ಕೆಲವೊಂದಷ್ಟು ಪ್ರಾಪರ್ಟೀಸ್ ಅನ್ನ ಮಲ್ಟಿಪ್ಲಿಕೇಶನ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಹೊಂದಿದೆ ಅಂತ. ಯಾವುದು ಅಂತಂದ್ರೆ ಅದರಲ್ಲಿ ಫಸ್ಟ್ ಒನ್ ಈಸ್ ದ ಕ್ಲೋಜರ್ ಲಾ. ಸೊ ಯೂಶುವಲಿ ನಾವು ಯಾವ್ದಾದ್ರು ಒಂದು ಆಲ್ಜಿಬ್ರಾನ ಡಿಫೈನ್ ಮಾಡಿದಾಗ ಈ ರೀತಿ ಪ್ರಾಪರ್ಟೀಸ್ ಅನ್ನ ನಾವು ವೆರಿಫೈ ಮಾಡ್ತೀವಿ. ಕ್ಲೋಜರ್ ಲಾ ಹೋಲ್ಡ್ ಆಗುತ್ತಾ ಇಲ್ಲ, ಕಮ್ಯೂಟೇಟಿವ್ ಲಾ ಹೋಲ್ಡ್ ಆಗುತ್ತಾ ಇಲ್ಲ, ಅಸೋಸಿಯೇಟಿವ್ ಲಾ, ಐಡೆಂಟಿಟಿ ಎಲಿಮೆಂಟ್, ಇನ್ವರ್ಸ್. ಸೊ ಇವುಗಳನ್ನೆಲ್ಲನೂ ನಾವು ಡಿಸ್ಕಸ್ ಮಾಡ್ತೀವಿ. ಅದೇ ರೀತಿ ಇಲ್ಲೂ ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಲಾ ಯಾವುದು ಅಂತಂದ್ರೆ ಕ್ಲೋಜರ್ ಲಾ. ಕ್ಲೋಜರ್ ಲಾ ಏನ್ ಹೇಳುತ್ತೆ ಅಂತಂದ್ರೆ Z1 ಅನ್ನೋದು ಒಂದು ಕಾಂಪ್ಲೆಕ್ಸ್ ನಂಬರ್, Z2 ಅನ್ನೋದು ಮತ್ತೊಂದು ಕಾಂಪ್ಲೆಕ್ಸ್ ನಂಬರ್ ಆಗಿತ್ತು ಅಂತಂದ್ರೆ ಅವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ಏನು ಹೊಸ ಕಾಂಪ್ಲೆಕ್ಸ್ ನಂಬರ್ ಬರುತ್ತೆ ಪ್ರಾಡಕ್ಟ್. ಸೊ ದಟ್ ವಿಲ್ ಆಲ್ಸೋ ಬಿ ಎ ಕಾಂಪ್ಲೆಕ್ಸ್ ನಂಬರ್ ಅಂತ. therefore the product of two complex numbers is again a complex number. ಅಂದ್ರೆ Z1 ಮತ್ತು Z2 ಕಾಂಪ್ಲೆಕ್ಸ್ ನಂಬರ್ ಆಗಿದ್ದಾಗ Z1 into Z2 ಇರುತ್ತಲ್ಲ ಅದು ಕೂಡ ಒಂದು ಕಾಂಪ್ಲೆಕ್ಸ್ ನಂಬರ್. ಯಾಕಂದ್ರೆ AC minus BD is a real number, AD plus BC is a real number. therefore real part imaginary part with I ಇದೆ ಅಂತಂದ್ರೆ it is a complex number. therefore closure law holds. similarly commutative law ಕೂಡ hold ಆಗುತ್ತೆ. for any two complex numbers Z1 and Z2, Z1 Z2 is equal to Z2 Z1. ಇವುಗಳನ್ನ ನಾವೇನ್ ಮಾಡಬಹುದು ಅಂದ್ರೆ Z1 equal to A plus IB, Z2 equal to C plus ID ಅಂತ ತಗೊಂಡು ಅವುಗಳನ್ನ ಈಸಿಯಾಗಿ ವೆರಿಫೈ ಮಾಡಬಹುದು. ಬಟ್ ಅದು ಏನಂತಂದ್ರೆ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಆಗ್ತದೆ. ಹಾಗಾಗಿ ನಾನು ಅದನ್ನ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಜಸ್ಟ್ ರಿಮೆಂಬರ್ ದಟ್ ಕಮ್ಯೂಟೇಟಿವ್ ಲಾ ಹೋಲ್ಡ್ಸ್. ಬಟ್ ನೀವು ಏನ್ ಮಾಡ್ಬೋದು ಅಂತಂದ್ರೆ ಅದನ್ನ ಪ್ರೂಫ್ ನ ವೆರಿಫೈ ಮಾಡಬಹುದು, ಬಹಳ ಸಿಂಪಲ್ ಆಗಿ ವೆರಿಫೈ ಮಾಡಬಹುದು. ಜಸ್ಟ್ ಈ ರೀತಿ ನಾನು Z1 into Z2 ಯಾವ ರೀತಿ ಮಲ್ಟಿಪ್ಲೈ ಆಗ್ತವೆ ಅಂತ ತೋರಿಸಿದ್ನಲ್ಲ ಆ ರೀತಿ ಮಲ್ಟಿಪ್ಲೈ ಮಾಡಿ ಜಸ್ಟ್ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡಿದ್ರು ಕೂಡ ಅವೆರಡನ್ನೂ ಹೋಲ್ಡ್ ಆಗ್ತದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಅಸೋಸಿಯೇಟಿವ್ ಲಾ ಕೂಡ ಹೋಲ್ಡ್ ಆಗುತ್ತೆ. ಫಾರ್ ಎನಿ ತ್ರೀ ಕಾಂಪ್ಲೆಕ್ಸ್ ನಂಬರ್ಸ್ Z1 Z2 ಅಂಡ್ Z3, Z1 Z2 into Z3 is equal to Z1 of Z2 Z3. ಅಂದ್ರೆ ಯಾವ ಆರ್ಡರ್ ಆದ್ರೂ ನೀವು ಮಲ್ಟಿಪ್ಲೈ ಮಾಡಿ ಏನು ಕಾಂಪ್ಲೆಕ್ಸ್ ನಂಬರ್ಸ್ ನ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ ಆಗಲ್ಲ ಅಂತ ಅರ್ಥ. ಅಂದ್ರೆ ಯಾವ ಆರ್ಡರ್ ಆದ್ರೂ ಮಲ್ಟಿಪ್ಲೈ ಮಾಡಬಹುದು. ನೆಕ್ಸ್ಟ್ ಒನ್ ಇಸ್ ದ ಎಕ್ಸಿಸ್ಟೆನ್ಸ್ ಆಫ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ರಿಯಲ್ ನಂಬರ್ಸ್ ಅಂತ ಬಂದಾಗ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಯಾವ್ದಾಗುತ್ತೆ ಅಂತಂದ್ರೆ 1 ಆಗುತ್ತೆ. ಇಲ್ಲೂ ಕೂಡ ಒಂದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ, ಮಲ್ಟಿಪ್ಲಿಕೇಶನ್ ಡಿಫೈನ್ ಆಗಿದೆ ಅಂತಂದ್ರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಇಲ್ಲೂ ಕೂಡ ಇದೆ. ಅದ್ಯಾವುದು ಅಂತಂದ್ರೆ ದೇರ್ ಎಕ್ಸಿಸ್ಟ್ ದ ಕಾಂಪ್ಲೆಕ್ಸ್ ನಂಬರ್. ಯಾವ ರೀತಿ ಇದೆ ಅಂದ್ರೆ 1 plus I0. ಇದು ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಗಿ ಕೆಲಸ ಮಾಡುತ್ತೆ. ಯಾವುದು 1 plus I0. ಅಂಡ್ ಇದನ್ನ ಸಿಂಪಲ್ ಆಗಿ ಯಾವ ರೀತಿ ಡಿನೋಟ್ ಮಾಡ್ತಾರೆ ಅಂತಂದ್ರೆ 1 ಅಂತ ಡಿನೋಟ್ ಮಾಡ್ತಾರೆ. ಯಾಕಂದ್ರೆ I times 0 ಅಂದ್ರೆ 0 ಆಯ್ತು, 1 plus 0 is 1. therefore ಇದನ್ನ ಯೂಶುವಲಿ ಡಿನೋಟ್ ಮಾಡೋದು 1 ಅಂತ ಡಿನೋಟ್ ಮಾಡ್ತಾರೆ. ಇನ್ನೊಂದು ನಾವು ನೆನ್ಪಿಡಬೇಕಾಗಿರೋದು ಏನು ಅಂತಂದ್ರೆ ಎವ್ರಿ ರಿಯಲ್ ನಂಬರ್ ಇಸ್ ಅ ಕಾಂಪ್ಲೆಕ್ಸ್ ನಂಬರ್ ಬಟ್ ಕಾನ್ವರ್ಸ್ ಇಸ್ ನಾಟ್ ಟ್ರೂ. ನಾವು ಯಾವುದೇ ರಿಯಲ್ ನಂಬರ್ ತಗೊಂಡ್ರು ಕೂಡ ಅದನ್ನ ನಾವು ಈ ರೀತಿ ಎಕ್ಸ್ಪ್ರೆಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಫ್
m is any real number, if m is any real number, then this can be expressed as m plus I times 0. ಯಾವಾಗ ಇದು m plus I times 0 ಅಂತ ಆಯ್ತಲ್ಲ, this becomes a complex number. ಅಂದ್ರೆ ಅರ್ಥ ಏನಾಯ್ತು ಅಂದ್ರೆ, ಯಾವುದೇ ರಿಯಲ್ ನಂಬರ್ ತಗೊಳ್ಳಿ ಅದನ್ನ ಒಂದು ಕಾಂಪ್ಲೆಕ್ಸ್ ನಂಬರ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡಬಹುದು. So we can say that every real number is a complex number, but every complex number is not a real number, need not be a real number. ಹಾಗಾಗಿ ಅದೊಂದು ರಿಸಲ್ಟ್. ಈಗ 1 plus I into 0 ಇದೆ, ಅದನ್ನ ಯೂಶಲಿ ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂತಂದ್ರೆ 1 ಅಂತ ಡಿನೋಟ್ ಮಾಡ್ತೀವಿ. ಇದೇನೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಗ್ತದೆ. Therefore it is called as multiplicative identity such that ನೋಡಿ z into 1 ಅಥವಾ 1 into z, ನೀವು ಯಾವ ರೀತಿ ಮಲ್ಟಿಪ್ಲೈ ಮಾಡಿದ್ರು ಕೂಡ ವ್ಯಾಲ್ಯೂ ನಮಗೆ ಏನು ಕೊಡ್ತದೆ, z ಕೊಡುತ್ತೆ ಅಂತ. ಬೇಕಿದ್ರೆ ಇಲ್ಲಿ ವೆರಿಫೈ ಮಾಡಬಹುದು. ಹೆಂಗೆ ಅಂದ್ರೆ z equal to a plus ib ಇದೆ, ಇದ್ರ ಜೊತೆ 1 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಏನು ಮಲ್ಟಿಪ್ಲೈ ಆಗಬೇಕಾಗ್ತದೆ ಅಂದ್ರೆ 1 plus I into 0 ಮಲ್ಟಿಪ್ಲೈ ಆಗಬೇಕು. Therefore I into 0 is 0, 1 plus 0 is 1. Therefore ಈ ಎಲ್ಲ ಟರ್ಮ್ಸ್ ಗಳಿಗೆ ಬರೀ 1 ಮಾತ್ರ ಉಳಿತು. a into 1 is a plus I into b is ib. Therefore again we got z1. ಹಾಗಾಗಿ 1 ಅನ್ನ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಕರೀತೀವಿ. Similarly, the existence of multiplicative inverse. ಸೊ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ ಅಂತಂದ್ರೆ ಅದಕ್ಕೆ ಒಂದು ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ, ಅದನ್ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಕರೀತೀವಿ. ಸೊ ಅದನ್ನ ಯಾವ ರೀತಿ ಡಿಫೈನ್ ಮಾಡಿದ್ರೆ ಅಂತಂದ್ರೆ, ಫಾರ್ ಎವ್ರಿ ನಾನ್ ಝೀರೋ ಕಾಂಪ್ಲೆಕ್ಸ್ ನಂಬರ್, ನೋಡಿ ಇನ್ವರ್ಸ್ ನ ಡಿಫೈನ್ ಮಾಡೋದು ಎಂತ ಕಾಂಪ್ಲೆಕ್ಸ್ ನಂಬರ್ಸ್ ಗೆ ಡಿಫೈನ್ ಮಾಡಿದ್ರೆ ಅಂತಂದ್ರೆ ನಾನ್ ಝೀರೋ ಕಾಂಪ್ಲೆಕ್ಸ್ ನಂಬರ್ಸ್ ಗೆ ಡಿಫೈನ್ ಮಾಡಿದ್ದಾರೆ. ಹಾಗಾದ್ರೆ ಝೀರೋ ಕಾಂಪ್ಲೆಕ್ಸ್ ನಂಬರ್ ಗೆ ಇನ್ವರ್ಸ್ ಇಲ್ವಾ ಅಂತಂದ್ರೆ ನೋ, ದೇರ್ ಇಸ್ ನೋ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಫಾರ್ 0. 0 ಅನ್ನುವಂತ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆಯಲ್ಲ, 0 ಅನ್ನೋ ಕಾಂಪ್ಲೆಕ್ಸ್ ನಂಬರ್ ಯಾವ ಫಾರ್ಮಲ್ ಇರ್ತದೆ, 0 plus I into 0 ಫಾರ್ಮಲ್ ಇರ್ತದೆ. ಇಟ್ ಈಸ್ ಅಡಿಟಿವ್ ಐಡೆಂಟಿಟಿ. ಇದು ಅಡಿಟಿವ್ ಐಡೆಂಟಿಟಿ. ಇಲ್ಲಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಯಾವುದು, 1 plus I into 0 ಅಥವಾ 1. ಸೊ ಇಲ್ಲಿ z equal to a plus ib ಅಥವಾ a plus bi ಯಾವ ರೀತಿ ಆದ್ರೂ ತಗೊಳ್ರಿ. ಇಲ್ಲಿ ಏನಾಗಿರ್ಬೇಕು ಅಂತಂದ್ರೆ a ಕೂಡ 0 ಆಗಿರಬಾರ್ದು, b ಕೂಡ 0 ಆಗಿರಬಾರ್ದು. ಸೊ ಎರಡು 0 ಆದ್ರೆ ಅಂದ್ರೆ ಅರ್ಥ ಯಾವ್ದಾದ್ರು ಒಂದು 0 ಆದ್ರೆ ತೊಂದರೆ ಇಲ್ಲ, ಯಾವ್ದಾದ್ರು ಒಂದು 0 ಆದ್ರೆ ತೊಂದರೆ ಇಲ್ಲ, ಆದ್ರೆ ಎರಡು 0 ಆಗ್ಬಾರ್ದು. ಸೊ a not equal to 0, b not equal to 0 ಅಂದ್ರೆ ಅರ್ಥ ಏನು ಅಂತಂದ್ರೆ ಇಟ್ ಈಸ್ ಎಕ್ಸ್ಪ್ಲೇನಿಂಗ್ ಅಸ್ ಅಬೌಟ್ ನಾನ್ ಝೀರೋ ಕಾಂಪ್ಲೆಕ್ಸ್ ನಂಬರ್, ಅಷ್ಟೇನೆ, ಬೇರೆನೂ ಇಲ್ಲ. ಸೊ ಎರಡನ್ನೂ 0 ಆದ್ರೆ ಅದು 0 ಕಾಂಪ್ಲೆಕ್ಸ್ ನಂಬರ್ ಆಗಿರ್ತದೆ. ಆ 0 ಕಾಂಪ್ಲೆಕ್ಸ್ ನಂಬರ್ಗೆ ಇದು ಡಿಫೈನ್ ಆಗಿಲ್ಲ. ಯಾಕೆ ಡಿಫೈನ್ ಆಗಿಲ್ಲ ಅಂತಂದ್ರೆ ಡಿನಾಮಿನೇಟರ್ ನೋಡಿ, a 0 ಆಯ್ತು ಅಂದ್ರೆ a ಸ್ಕ್ವೇರ್ 0 ಆಗುತ್ತೆ, b 0 ಆದ್ರೆ b ಸ್ಕ್ವೇರ್ 0 ಆಯ್ತು. Therefore 0 plus 0 is 0. ಡಿನಾಮಿನೇಟರ್ 0 ಬರೋ ಹಾಗಿಲ್ಲ. ಹಾಗಾಗಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅನ್ನ ಈ ರೀತಿ ಡಿಫೈನ್ ಮಾಡಿದ್ದಾರೆ, a divided by a square plus b square plus I times minus b divided by a square plus b square. ಇದನ್ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ z ಅಂತ ಹೇಳ್ತೀವಿ. ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ 1 by z ಅಥವಾ z power minus 1, z power minus 1 ಅಥವಾ 1 by z, ಈ ರೀತಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅನ್ನ ಡಿನೋಟ್ ಮಾಡ್ತಾರೆ. ಮತ್ತು ಅದನ್ನ ಹೆಂಗ್ ಫೈಂಡ್ ಮಾಡ್ತೀವಿ ಅಂತಂದ್ರೆ a divided by a square plus b square plus I times minus b divided by a square plus b square ಅಂತೇಳಿ. ಅದು ಹೆಂಗ್ ಬಂತು ಅಂತ ಹೇಳಿ ಸಾಧ್ಯ ಆದ್ರೆ ನಾನು ನೆಕ್ಸ್ಟ್ ಪ್ರಾಬ್ಲಮ್ಸ್ ಇದೇ ರೀತಿ ಪ್ರಾಬ್ಲಮ್ಸ್ ಬರುತ್ತೆ, ಅದರಲ್ಲಿ ನಾನು ಇದ್ರ ಬಗ್ಗೆ ಒಂದಷ್ಟು ಏನಾದ್ರು ಡಿಸ್ಕಸ್ ಮಾಡೋ ಪ್ರಯತ್ನ ಮಾಡ್ತೀನಿ. ಬಟ್ ರೈಟ್ ನೌ ಜಸ್ಟ್ ರಿಮೆಂಬರ್ ದಟ್ if z equal to a plus ib is a complex number, then its multiplicative inverse will be in this form. ಯಾವ ಫಾರ್ಮುಲಾ ಇರ್ತದೆ, a divided by a square plus b square plus I times minus b divided by a square plus b square. ಇದೇ ಫಾರ್ಮುಲಾ ಯಾಕೆ ಇರುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಡೆಫಿನೆಟ್ಲಿ ಡಿಸ್ಕಸ್ ಮಾಡ್ತೀನಿ. ಯಾಕಂದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅನ್ನು ಫೈಂಡ್ ಮಾಡುವಂತ ಸಿಚುವೇಶನ್ಸ್ ಬಹಳಷ್ಟು ಬರ್ತದೆ, ಹಾಗಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ z times 1 by z equals to 1 ಆಗುತ್ತೆ. ಹಾಗಾಗಿ z times 1 by z equals to 1. ಸೊ ಇಲ್ಲಿ z ಈ ರೀತಿ ಕ್ಯಾನ್ಸಲ್ ಮಾಡಲ್ಲ, ನಾವು ಈ ರೀತಿ ಕ್ಯಾನ್ಸಲ್ ಮಾಡಿ 1 ಬಂದಿದ್ದಲ್ಲ, ಇದನ್ನ ಸಿಂಪ್ಲಿಫೈ ಮಾಡಿದ ಮೇಲೆ 1 ಬರುತ್ತೆ. ಹಾಗಾಗಿ ಅದನ್ನ ನಾವೆಂತ ಕರಿತೀವಿ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಕರಿತೀವಿ. ಅಂದ್ರೆ ಅರ್ಥ ನಾನು ಹೇಳ್ತಿರೋದು a plus ib ಇದು z, 1 by z ಅಂತಂದ್ರೆ ಇಲ್ಲಿದೆ ನೋಡಿ, a divided by a square plus b square plus I times minus b divided by a square plus b square. ಸೊ ಇದನ್ನ ನಾವೇನಾದ್ರೂ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಯಾವ ವ್ಯಾಲ್ಯೂ ಏನು ಬರುತ್ತೆ ಅಂದ್ರೆ 1 ಬರುತ್ತೆ. ಬೇಕಿದ್ರೆ ಅದನ್ನು ವೆರಿಫೈ ಮಾಡ್ಬೋದು ನಾವು. ಇಲ್ಲಿ ನೋಡಿ a square plus b square a square plus b square ಇರೋದ್ರಿಂದ
ಮತ್ತು ಎರಡು ಟರ್ಮ್ಗಳು ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ ಅದನ್ನ ಕಂಪ್ಲೀಟ್ ಆಗಿ ಹೊರಗಡೆ ತಂದ್ಬಿಟ್ರಿ 1/a² + b² ಆಯ್ತು. ಫಸ್ಟ್ ಟರ್ಮ್ ಏನಿದೆ ಅಲ್ಲಿ a + ib ಇದೆ, ಇಲ್ಲಿ a +* ಮೈನಸ್ therefore a - ib ಆಗಲಿ, a - ib. ಸೊ 1/a² + b² ಇದು ಹಾಗೆ ಇರಲಿ. ಇಲ್ಲಿ ನೋಡಿ a + b * a - b ಫಾರ್ಮುಲಾ ಇದೆ. ಸೊ a + b * a - b ಅಂತಂದ್ರೆ a² - b². b ಅಂತಂದ್ರೆ ib, ಸೊ ಅದಕ್ಕೆ ಸ್ಕ್ವೇರ್ ಮಾಡಬೇಕು. i ನ ಸ್ಕ್ವೇರ್ ಮಾಡಿದ್ರೆ i², b ನ ಸ್ಕ್ವೇರ್ ಮಾಡಿದ್ರೆ b². i² ಅಂತಂದ್ರೆ -1 * b². -1 * b² ಇಸ್ ನಥಿಂಗ್ ಬಟ್ -b². ಇದೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಮಲ್ಟಿಪ್ಲೈ ಆದ್ರೆ +b². ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ a² + b² ಅಂತ ಬಂತು. ಕೆಳಗಡೆ ಇನ್ನೊಂದಿದೆ a² + b², ಇದು ಇಲ್ಲಿಂದ ಬಂದಿರೋದು. ಸೊ ಎರಡನ್ನು ಕ್ಯಾನ್ಸಲ್ ಮಾಡಿದ್ರೆ ವಿ ಗೆಟ್ ದ ವ್ಯಾಲ್ಯೂ 1. therefore a / a² + b² plus i times minus b divided by a² plus b² ಅನ್ನ ನಾವು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳ್ತೀವಿ. ಇನ್ನು ಡಿಸ್ಟ್ರಿಬ್ಯೂಟಿವ್ ಫಾರ್ ಎನಿ 3 ಕಾಂಪ್ಲೆಕ್ಸ್ ನಂಬರ್ಸ್, ನೀವು ಯಾವುದೇ 3 ಕಾಂಪ್ಲೆಕ್ಸ್ ನಂಬರ್ಸ್ ನ ತಗೊಳ್ರಿ, z1 z2 z3, ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬಹುದು. z1 ಟೈಮ್ಸ್ z2 + z3 ಇತ್ತು ಅಂದ್ರೆ z1 z2 + z1 z3 ರೈಟ್ ಡಿಸ್ಟ್ರಿಬ್ಯೂಟಿವ್ ಮತ್ತು ಲೆಸ್ ಡಿಸ್ಟ್ರಿಬ್ಯೂಟಿವ್ ಲಾಗಳು ಹೋಲ್ಡ್ ಆಗುತ್ತೆ. ಸೊ these are about properties of matrix multiplication of complex numbers. ಇನ್ನು ಡಿವಿಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಬರುತ್ತೆ. ಸೊ ಡಿವಿಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಏನಿದೆ ಅಂತಂದ್ರೆ ಸಿಮಿಲರ್ ಟು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದೆ. ಸೊ ಏನಿಗೆ ಯಾವ ರೀತಿ z ಒಂದು ಕಾಂಪ್ಲೆಕ್ಸ್ ನಂಬರ್ ಆಗಿತ್ತು ಅಂತಂದ್ರೆ ಅದರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ 1/z ಇರುತ್ತಲ್ಲ, ಅದೇ ಕಾನ್ಸೆಪ್ಟ್ ಅನ್ನು ಎಕ್ಸ್ಟೆಂಡ್ ಮಾಡಿ ನಾವು ಡಿವಿಷನ್ ಅನ್ನು ಡಿಫೈನ್ ಮಾಡ್ತೀವಿ. ಇಲ್ಲಿ ಗಿವನ್ ಎನಿ 2 ಕಾಂಪ್ಲೆಕ್ಸ್ ನಂಬರ್ಸ್ z1 and z2 ವೇರ್ z2 is not 0. ನೋಡಿ z2, ಯಾಕೆಂದ್ರೆ z2 ಎಲ್ಲಿ ಬರುತ್ತೆ, ಡಿನಾಮಿನೇಟರ್ ಬರುತ್ತೆ. ಸೊ ಡಿನಾಮಿನೇಟರ್ ಬಂತು ಅಂತಂದ್ರೆ ನಾನ್ ಝೀರೋ ಆಗಿರ್ಬೇಕು. ಹಾಗಾಗಿ z2 ನಾನ್ ಝೀರೋ ಕಾಂಪ್ಲೆಕ್ಸ್ ನಂಬರ್ ಆಗಿರ್ಬೇಕು. ಸೊ ಅದನ್ನ ಯಾವ ರೀತಿ ಡಿಫೈನ್ ಮಾಡ್ತಾರೆ, ಡಿನೋಟ್ ಮಾಡ್ತಾರೆ ಅಂತಂದ್ರೆ z1/z2 ಅಂತ ಡಿನೋಟ್ ಮಾಡ್ತಾರೆ. ಮತ್ತು ಡಿಫೈನ್ ಮಾಡೋದು z1/z2 is equal to z1 times 1/z2. ಈ 1/z2 ಅನ್ನೋದು ಏನು ಅಂತಂದ್ರೆ z2 ಅನ್ನೋ ಒಂದು ಕಾಂಪ್ಲೆಕ್ಸ್ ನಂಬರ್ ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದೆ. z2 ಅಂತ ಒಂದು ಕಾಂಪ್ಲೆಕ್ಸ್ ನಂಬರ್ ಇದ್ರೆ ಅದಕ್ಕೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇರುತ್ತೆ. ಅದನ್ನ ಯಾವ ರೀತಿ ಡಿಫೈನ್ ಮಾಡ್ತಾರೆ, ಡಿನೋಟ್ ಮಾಡಿದ್ದಾರೆ ಅಂತಂದ್ರೆ 1/z2 ಅಂತ. ಈ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅನ್ನ z1 ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತಲ್ಲ ಅಥವಾ ಏನ್ ಕಾಣಿಸುತ್ತಲ್ಲ, ಇದನ್ನೇ ನಾವೇನಂತ ಹೇಳಿದೀವಿ ಅಂತಂದ್ರೆ ಡಿವಿಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳಿದ್ವಿ ಅಷ್ಟೇ. ಅಂದ್ರೆ ಡಿವಿಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಏನೂ ಇಲ್ಲ, ಇಟ್ ಇಸ್ ಆಲ್ಸೋ ಪ್ರಾಡಕ್ಟ್. ಬಟ್ ಯಾವ ರೀತಿ ಪ್ರಾಡಕ್ಟ್ ಅಂತಂದ್ರೆ ಒಂದು ಕಾಂಪ್ಲೆಕ್ಸ್ ನಂಬರ್ ಮತ್ತೊಂದು ಕಾಂಪ್ಲೆಕ್ಸ್ ನಂಬರ್ ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಸೊ ಆ ಎರಡು ಕಾಂಪ್ಲೆಕ್ಸ್ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ ಅದನ್ನೇನೆ ಡಿವಿಷನ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಅಬೌಟ್ ಡಿವಿಷನ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಪವರ್ ಆಫ್ i. i ಅಂತಂದ್ರೆ √-1 ಗೊತ್ತಿದೆ ನಿಮಗೆ, i ವಿಚ್ ಇಸ್ ಈಕ್ವಲ್ ಟು √-1. ಸೊ ಇದರ ಪವರ್ಸ್ ಅಲ್ಲಿ ಒಂದಷ್ಟು ಪ್ಯಾಟರ್ನ್ ಇದೆ. ಆ ಪ್ಯಾಟರ್ನ್ ನ ನಾವಿಲ್ಲಿ ಅಬ್ಸರ್ವ್ ಮಾಡೋಣ. ವಿ ನೋ ದಟ್ i is nothing but i only. ವಾಟ್ ಈಸ್ i²? i² ಇಲ್ಲಿ i ಇದೆ ಅಂದ್ರೆ i⁻1 ಇದೆ. ಆಕ್ಚುಲಿ i² ಮೀನ್ಸ್ -1. ಇದನ್ನ ಬಹಳಷ್ಟು ಸಾರಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ i³ ವ್ಯಾಲ್ಯೂನ ಫೈಂಡ್ ಮಾಡೋಣ. i³ ವಾಟ್ ಈಸ್ i³? i³ ಅನ್ನ ನಾವು i² ಇಂಟು i ಅಂತ ಬರೀಬಹುದು. i² ಮೀನ್ಸ್ -1, therefore -1 ಇಂಟು i is -i. therefore i³ ಅಂತಂದ್ರೆ -i ಅಂತ. ನಾವು we shall talk about i⁻4. i⁻4 ಅನ್ನ i² ಇಂಟು i² ಅಂತ ಬರೀಬಹುದು. i² ಮೀನ್ಸ್ -1, ಈ i² ಅಂತಂದ್ರೆ ಅಗೇನ್ -1, ಮೈನಸ್ ಇಂಟು ಮೈನಸ್ ಪ್ಲಸ್ 1 1 1. therefore i⁻4 ಅಂತಂದ್ರೆ 1. ಸೊ i⁻1 ಅಂದ್ರೆ i² ಅಂದ್ರೆ -1, i³ ಅಂದ್ರೆ -i, i⁻4 ಅಂದ್ರೆ 1. ಇದೇ ಪ್ರೋಸೆಸ್ ಅನ್ನು ನಾವು ಕಂಟಿನ್ಯೂ ಮಾಡಿದ್ರೆ i⁻5 ಅಂತ ಇದ್ರೆ i⁻5 ನ ಏನಂತ ಬರೀಬಹುದು ಅಂತಂದ್ರೆ i⁻4 ಇಂಟು i ಅಂತ ಬರೀಬಹುದು. ಅಂದ್ರೆ 4 + 1 is 5. i⁻4 ಅಂತಂದ್ರೆ ಆಲ್ರೆಡಿ ಗೊತ್ತು ನಮಗೆ 1 ಅಂತ. ಸೊ 1 ಇಂಟು i is i. therefore i⁻5 is i⁻4 plus 1. i⁻4 plus 1. so it is nothing but i. it is nothing but i. ನೋಡಿ i⁻1 ಇತ್ತಲ್ಲ, ನೋಡಿ ಇಲ್ಲಿ 1 ಇದೆ ನೋಡಿ. ಸೊ i⁻1 ವ್ಯಾಲ್ಯೂ ಏನು ಬಂದಿತ್ತು i. therefore 4 plus something ಏನು ಬಂದಿತ್ತಲ್ಲ 1. ಸೊ ಅದನ್ನ ರೈಸ್ ಮಾಡಿದಾಗ i⁻this 1 is equal to i.
ಸಿಮಿಲರ್ಲಿ ಐ ಪವರ್ 6 ಇದ್ರೆ ಐ ಪವರ್ 4 ಪ್ಲಸ್ 2 ಅಂತ ಮಾಡ್ಬೋದು. ಐ ಪವರ್ 4 ಅಂತಂದ್ರೆ 1 ಇಂಟು ಐ ಸ್ಕ್ವೇರ್ ಆಗುತ್ತೆ. ಸೊ 1 ಇಂಟು ಐ ಸ್ಕ್ವೇರ್ ಅಂತಂದ್ರೆ -1. ಸೊ 1 ಇಂಟು -1 ಇಸ್ -1. ನೋಡಿ ಐ ಪವರ್ 4 ಪ್ಲಸ್ 2, ಈ 2 ನ ನೋಡಿ ಐ ಸ್ಕ್ವೇರ್ ನ ವ್ಯಾಲ್ಯೂಗೆ ಈಕ್ವಲ್ ಆಗಿದೆ. ಐ ಸ್ಕ್ವೇರ್ ನ ವ್ಯಾಲ್ಯೂ -1. ಸೊ ಐ ಪವರ್ 4 ಪ್ಲಸ್ 2 ಇಸ್ ಈಕ್ವಲ್ ಟು -1. ಇದೇ ರೀತಿ ನಾವೇನಾದ್ರೂ ಕಂಟಿನ್ಯೂ ಮಾಡಿದ್ವಿ ಅಂತಂದ್ರೆ ಐ ಪವರ್ 4k ಪ್ಲಸ್ 1, ಐ ಪವರ್ 4k ಪ್ಲಸ್ 2, ಐ ಪವರ್ 4k. ಫಸ್ಟ್ ಐ ಪವರ್ 4k. ಸೊ ಇದಕ್ಕೂ ಮುಂಚೆ ನೆಗೆಟಿವ್ ಪವರ್ಸ್ ನ ಕೂಡ ಡಿಸ್ಕಸ್ ಮಾಡೋಣ. ನೋಡಿ ಐ ಪವರ್ -1 ಇದೆ. ಐ ಪವರ್ -1 ಅಂತಂದ್ರೆ 1/i. ಈಗ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಏನ್ ಮಾಡಿ ಐ ಇಂದ ಮಲ್ಟಿಪ್ಲೈ ಮಾಡಿ. ಸೊ 1 ಇಂಟು ಐ ಇಸ್ ಐ ಡಿವೈಡೆಡ್ ಬೈ ಐ ಇಂಟು ಐ ಇಸ್ ಐ ಸ್ಕ್ವೇರ್. ಐ ಸ್ಕ್ವೇರ್ ಅಂತಂದ್ರೆ -1. ಸೊ -1 ಮೇಲ್ಗಡೆ ಐ ಇದೆ. ಸೊ ಈ -1 ಮಲ್ಟಿಪ್ಲೈ ಮಾಡಿದ್ರೆ ಮೇಲ್ಗಡೆ -i ಆಯ್ತು. ಸೊ ಐ ಪವರ್ -1 ಇಸ್ -i. ಸಿಮಿಲರ್ಲಿ ಐ ಪವರ್ -2 ತಗೊಳ್ರಿ. ಐ ಪವರ್ -2 ಅಂತಂದ್ರೆ 1/i ಸ್ಕ್ವೇರ್. ಸೊ ಇಟ್ ಈಸ್ ನಥಿಂಗ್ ಬಟ್ 1/i ಸ್ಕ್ವೇರ್ ಅಂದ್ರೆ -1. ಸೊ ಇಟ್ ಈಸ್ ನಥಿಂಗ್ ಬಟ್ -1. ಐ ಪವರ್ -3. ಐ ಪವರ್ -3. One by I cube. So it is equal to 1 by what is I cube? -i. ಸೊ ಈಗ ಐ ಇಂದ ಮಲ್ಟಿಪ್ಲೈ ಮಾಡಿ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ 1 ಇಂಟು ಐ ಇಸ್ ಐ ಡಿವೈಡ್ ಬೈ ಮೈನಸ್ ಐ ಇಂಟು ಐ ಇಸ್ ಐ ಸ್ಕ್ವೇರ್. ಐ ಸ್ಕ್ವೇರ್ ಅಂದ್ರೆ -1. ಮೈನಸ್ ಇಂಟು ಮೈನಸ್ ಪ್ಲಸ್, ದೇರ್ಫೋರ್ ಇಟ್ ಈಸ್ ಐ. ಐ ಪವರ್ -4. ಇಟ್ ಈಸ್ ಈಕ್ವಲ್ ಟು 1 ಬೈ ಐ ಪವರ್ 4. ಸೊ 1 ಬೈ ಐ ಪವರ್ 4 ಅಂತಂದ್ರೆ 1. ದೇರ್ಫೋರ್ ಇಟ್ ಈಸ್ ಈಕ್ವಲ್ ಟು 1. ಇದೇ ರೀತಿ ಐ ಪವರ್ -5 ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಬೈ ಐ ಪವರ್ 5. ಸೊ ಇಟ್ ಈಸ್ ಈಕ್ವಲ್ ಟು 1 ಬೈ ಐ ಪವರ್ 5 ಅಂದ್ರೆ ಎಷ್ಟಿದೆ? ಐ ಇದೆ. 1 ಬೈ ಐ. 1 ಬೈ ಐ ಅಂದ್ರೆ ಎಷ್ಟು ಬಂದಿದೆ ನೋಡಿ? 1 ಬೈ ಐ ಇತ್ತಲ್ಲ, ಅದ್ರ ವ್ಯಾಲ್ಯೂ ಏನು ಬಂದಿದೆ? -i. ಮತ್ತೆ ರಿಪಿಟೇಷನ್ ಶುರುವಾಯಿತು. ದೇರ್ಫೋರ್ ಐ -1 -i 1, ಐ -1 -i 1, ಐ -1 -i 1. ಸೊ ಇದೇ ರೀತಿ 4 ವ್ಯಾಲ್ಯೂಗಳು ಏನಾಗ್ತದೆ ಅಂತಂದ್ರೆ ರಿಪೀಟ್ ಆಗ್ತದೆ. ಐ -1 -i 1. ಸೊ ಅದೇ ರೀತಿ ಐ -1 -i 1 ಅಂತೇಳಿ ಪ್ರತಿ 4 ಪವರ್ಗೆ ರಿಪೀಟ್ ಆಗ್ತಾ ಹೋಗ್ತದೆ. ಅದೇ ರೀತಿ ಇಲ್ಲಿ ನೋಡಿ -i -1 i 1, -i -1 i 1, ಈ ರೀತಿ ರಿಪೀಟ್ ಆಗ್ತಾ ಹೋಗ್ತದೆ. ಸೊ ಇದನ್ನ ಜನರಲೈಸ್ ಮಾಡಿ ನಾವು ಈ ರೀತಿ ಬರೀಬಹುದು. ಯಾವ ರೀತಿ ಅಂತಂದ್ರೆ ಐ ಟು ದ ಪವರ್ ಆಫ್, ಇಲ್ಲಿ ಇನ್ ಟರ್ಮ್ಸ್ ಆಫ್ ಮಲ್ಟಿಪಲ್ಸ್ ಆಫ್ 4 ಬರ್ತಾ ಇರೋದ್ರಿಂದ ನೋಡಿ 4 ವ್ಯಾಲ್ಯೂಸ್ಗೆ ರಿಪೀಟ್ ಆಗ್ತಾ ಇದೆ. ಈ 4 ವ್ಯಾಲ್ಯೂಸ್ ಆದ್ಮೇಲೆ ಮತ್ತೆ ರಿಪಿಟೇಷನ್ ಶುರು ಆಗ್ತಾ ಇರೋದ್ರಿಂದ ಇದನ್ನ ಐ ಟು ದ ಪವರ್ ಆಫ್ 4k, ಐ ಟು ದ ಪವರ್ ಆಫ್ 4k ಪ್ಲಸ್ 1, ಐ ಟು ದ ಪವರ್ ಆಫ್ 4k ಪ್ಲಸ್ 2, ಐ ಟು ದ ಪವರ್ ಆಫ್ 4k ಪ್ಲಸ್ 3 ಅಂತೇಳಿ ಸಪರೇಟ್ ಮಾಡಬಹುದು. ವೇರ್ k ಈಸ್ ಎನ್ ಇಂಟಿಜರ್. k ಅನ್ನೋದು ಒಂದು ಇಂಟಿಜರ್. ನೋಡಿ ಐ ಟು ದ ಪವರ್ ಆಫ್ 4k ಇದನ್ನ ಏನಂತ ಬರೀಬಹುದು ಅಂತಂದ್ರೆ ಇದ್ರ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 1. ಐ ಟು ದ ಪವರ್ ಆಫ್ 4k ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1. ಬೇಕಿದ್ರೆ ನೀವು ಚೆಕ್ ಮಾಡಬಹುದು. k ಈಕ್ವಲ್ ಟು 1 ಆಗಿದ್ರೆ ಏನ್ ಬರ್ತದೆ? k ಅನ್ನೋದು ಒಂದು ಇಂಟಿಜರ್ ಅಲ್ಲ. ಸೊ k ಪ್ಲೇಸ್ 1 ತಗೊಂಡ್ರೆ 4 1s 4 ಆಯ್ತು. ದೇರ್ಫೋರ್ ಐ ಟು ದ ಪವರ್ ಆಫ್ 4, ಐ ಟು ದ ಪವರ್ ಆಫ್ 4 ವ್ಯಾಲ್ಯೂ ಏನಿದೆ? 1. ದೇರ್ಫೋರ್ ಐ ಟು ದ ಪವರ್ ಆಫ್ 4k ಈಸ್ ಈಕ್ವಲ್ ಟು 1. ಇನ್ನು ಐ ಟು ದ ಪವರ್ ಆಫ್ 4k ಪ್ಲಸ್ 1 ಏನಾಗಿರುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು ಐ. ಇಟ್ ವಿಲ್ ಬಿ ಈಕ್ವಲ್ ಟು ಐ. ಅಂದ್ರೆ ಇದನ್ನ ಯಾವ ರೀತಿ ಸಪರೇಟ್ ಮಾಡ್ತೀವಿ ಅಂದ್ರೆ ಐ ಟು ದ ಪವರ್ ಆಫ್ 4k ಇಂಟು ಐ ಅಂತ ಸಪರೇಟ್ ಮಾಡ್ತೀವಿ. ಆಲ್ರೆಡಿ ವಿ ನೋ ದಟ್ ಐ ಟು ದ ಪವರ್ ಆಫ್ 4k ಈಸ್ ಈಕ್ವಲ್ ಟು 1. ಸೊ ದೇರ್ಫೋರ್ 1 ಇಂಟು ಐ ಈಸ್ ಐ. Similarly, I to the power of 4k plus 2 is minus 1. I to the power of 4k plus 2 is minus 1. ಇದು ಯಾವ ರೀತಿ ಮಾಡ್ತೀವಿ? I to the power of 4k into I square ಅಂತ ಬರೀತೀವಿ. I to the power of 4k ಅಂತಂದ್ರೆ 1 into I square ಅಂದ್ರೆ minus 1. Therefore 1 into minus 1 is minus 1. So finally I to the power of 4k plus 3 ಅಂತಂದ್ರೆ its value is minus I. ಇಲ್ಲಿ ನೀವು k ಗೆ ನೆಗೆಟಿವ್ ಇಂಟಿಜರ್ಸ್ ಹಾಕಬಹುದು, ಪಾಸಿಟಿವ್ ಇಂಟಿಜರ್ಸ್ ಕೂಡ ಹಾಕಬಹುದು. ನಿಮಗೆ ವ್ಯಾಲ್ಯೂಸ್ ಇದೇ ರೀತಿನೇ ಸಿಗ್ತದೆ. Therefore these 4 powers of I are very important. So I to the power of 4k plus 1 and
I to the power of 4k plus, sorry, I to the power of 4k, I to the power of 4k plus 1, I to the power of 4k plus 2, and I to the power of 4k plus 3. These are very important powers of I.